ಸ್ನೇಹಿತರೆ, ಇವತ್ತು 28 ಮಾರ್ಚ್ 2026. ನಾನು ಬಚ್ಚಲಲ್ಲಿ ಮತ್ತೆ ಅಮ್ಮನ ಮುಖ ಕಾಣ್ತಾ ಇದೆ, ಅದೇ ರೀತಿ ತೋರಿಸ್ತೀನಿ ಬನ್ನಿ. ಬಟ್ ನಿಮಗೆ ಗೊತ್ತಾಗೋದಿಲ್ಲ, ನನ್ನ ಒಂದು ನೆನಪಿಗೆ ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಾನು ಏನೇ ವಿಡಿಯೋ ಹಾಕಿದ್ರು ಚಾನಲ್ನಲ್ಲಿ ನನ್ನ ಒಂದು ಲೈಫ್ ಜರ್ನಿ, ಒಂದು ಡಾಕ್ಯುಮೆಂಟ್ರಿ ಜೊತೆಗೆ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿದ್ರು ನನ್ನ ಲೈಫಲ್ಲಿ ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನು ಕೂಡ ಶೇರ್ ಮಾಡ್ತಾ ಇರ್ತೇನೆ. ಸೊ ಎನಿವೇಸ್, ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಸೊ ಇವಾಗ ವಿಡಿಯೋ ಮಾಡ್ಕೊಳ್ತೀನಿ. ಸೊ ಇವತ್ತು ಮತ್ತೆ ಸೇಮ್ ನೋಡಿ, ಇದು ಕಣ್ಣು ಆಯ್ತಾ, ಇಲ್ಲಿ ಮೂಗು, ಮುಂದೆ ಇದು ಇನ್ನೊಂದು ಕಣ್ಣು. ಸ್ವಲ್ಪ ಕಣ್ಣು ಚೂರ್ ಹಾಫ್ ಓಪನ್, ಅಂದ್ರೆ ಹಾಫ್ ಅಲ್ಲ, ಒಂದ್ ಸ್ವಲ್ಪ ಕಾಲ್ ಭಾಗ ಓಪನ್ ಇರಂಗ ನಂಗೆ ಫೀಲ್ ಆಗ್ತಾ ಇದೆ. ಸೊ ಅವತ್ತು ಬದಿಗೆ ಮುಚ್ಚಿರಂಗ ಅನ್ಸುತ್ತೆ, ಇವತ್ತು ಸ್ವಲ್ಪ ಕಣ್ಣು ಓಪನ್ ಆಗಿರಂಗ ಫೀಲ್ ಅನ್ಸ್ತಾ ಇದೆ. ಇಲ್ಲಿ ಮೂಗು, ಓಕೆನಾ, ಇದು ತುಟಿ, ಇಲ್ಲಿ ಗಲ್ಲ. ಒಂದು ಪೆನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ತೇನೆ, ಅವಾಗ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ. ಯಾರಿಗಾರು ಅರ್ಥ ಆಗ್ಲಿಲ್ಲ ಅಂದ್ರೆ ಬರೆಯೋದಿಲ್ಲ, ಬಟ್ ಹಾಗೆ ಅಂದ್ರೆ ನೋಡಿ, ಇದು ಕಣ್ಣು ಆಯ್ತಾ, ರೆಪ್ಪೆ ಮುಚ್ಚಿರುವಂತದ್ದು. ಇಲ್ಲಿ ಮೂಗು, ಇಲ್ಲಿ ಇನ್ನೊಂದು ಕಣ್ಣು, ಇಲ್ಲಿ ತುಟಿ, ಓಕೆನಾ. ನೋಡಿ ತುಟಿ, ಇಲ್ಲಿ ಗಲ್ಲ, ಇದಿಷ್ಟು ಗಲ್ಲ. ಡಿಫ್ರೆನ್ಸ್ ಗೊತ್ತಾಗತ್ತೆ ಈ ಶೇಡ್ಗೂ ಈ ಶೇಡ್ಗೂ, ಓಕೆನಾ. ಇಲ್ಲಿ ಗಲ್ಲ. ಸೊ ನೋಡಿ, ಮತ್ತೆ ಅಮ್ಮ ಕಾಣ್ತಾ ಇರೋ, ಇವತ್ತು 28ನೇ ತಾರೀಕು ಫೆಬ್ರವರಿ. ಸೊ ಲಾಸ್ಟ್ ಟೈಮ್ ಐ ಥಿಂಕ್ 19ನೇ ತಾರೀಕು ಕಾಣಿಸಿದ್ರು. 19 ಅಂದ್ರೆ 9 1 ಆ್ಯಡ್ ಮಾಡಿದ್ರೆ 10 ಬರುತ್ತೆ, 1 ಬರುತ್ತೆ. ಸೊ ಇವತ್ತು 28, 8 2 ಆ್ಯಡ್ ಮಾಡಿದ್ರೆ 10 ಆಗುತ್ತೆ, 1 ಬರುತ್ತೆ. ಸೊ ನಂಬರ್ 1 ನಲ್ಲಿ ಇದಾರೆ ಅಮ್ಮ. ಸೂಪರ್ ಸೂಪರ್. ಅಂದ್ರೆ ಅಮ್ಮ ಅಂದ್ರೆ ನನ್ಗೆ ಅನ್ಸುತ್ತೆ, ಸ್ಪಿರಿಚುವಲ್ ಗೈಡ್ ಅವರು ಕೂಡ ಅಮ್ಮನ ರೀತಿನೇ ಇದ್ದಂತ ಒಬ್ರು ಸ್ಪಿರಿಚುವಲ್, ನಮ್ಮ ಒಂದು ಹೋಲಿ ಸ್ಪಿರಿಟ್ಸ್ ಅವರು ಕೂಡ ಆಗಿರ್ತಾರೆ. ಅವರು ಗೈಡ್ ಮಾಡ್ತಿರ್ತಾರೆ ನಮ್ಮನ್ನ. ಸೊ ನಮ್ಮ ಆನ್ಸಿಸ್ಟರ್ಸ್ ಅಂತ ಹೇಳ್ಬೋದಲ್ಲ, ಅವರು ಆನ್ಸಿಸ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ನೋಡಿ, ನೀಟಾಗಿ ಅಮ್ಮ ಕಾಣ್ತಾ ಇರಲಿ. ಎಲ್ಲ ಒಳ್ಳೇದಾಗ್ಲಿ. ಸೂಪರ್. ನಿನ್ನೆ ರಾತ್ರಿದೆ ಅನ್ನ ಎಲ್ಲ ಇದೆ, ತಿನ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಅನ್ನ ಇದೆ, ಸಾರಿದೆ, ಪಾಯಸ ಇದೆ, ಒಂದು ಬೋಂಡ ಇದೆ, ಪೂರಿನೂ 1-2 ಇದೆ ಚಿಕ್ಕ ಚಿಕ್ಕದು, ಜೊತೆಗೆ ಪರೋಟ ಇದೆ. ಎಲ್ಲ ತೆಗ್ದು ಆಚೆ ಇಟ್ಟಿದ್ದೀನಿ. ಈಗ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ತಿನ್ಬೇಕು. ಹಾಗೆ ಬಿಟ್ಟರೆ ಮತ್ತೆ ಹಾಳಾಗತ್ತೆ. ಸೊ ಚಟ್ನಿ ಒಂಚೂರು ಒಳಗಡೆನೆ ಇಡೋಣ. ಅದು ಬೋಂಡ ಇತ್ತಾಯ್ತಾ, ಅದೊಂದು ಚಟ್ನಿ ಚೂರು ಇತ್ತು, ಅದನ್ನು ಆಚೆ ಇಟ್ಬಿಟ್ಟಿದ್ದೀನಿ. ಸೇಮ್ ಅನ್ನ ಚೆನ್ನಾಗಿದೆ, ಏನಾಗಿಲ್ಲ, ನೋಡೋಣ. ನನಗೆ ಚೆನ್ನಾಗಿರಂಗೆ ಕಾಣ್ತಾ ಇದೆ. ಪಾಯಸ ಇದೆ, ತೋರಿಸ್ತೀನಿ ನಾನು. ಪಾಯಸ ಇದೆ, ಎಲೆಕೋಸು ಪಲ್ಯ ನಾನು ನಿನ್ನೆ ಮುಟ್ಟೆ ಇಲ್ಲ, ಇದು ಹಾಗೆ ಫ್ರಿಜ್ ಇಟ್ಬಿಟ್ಟು ತಿನ್ಬೇಕು. 2 ಪೂರಿ ಇದೆ ಆಯ್ತಾ, 3 ಇತ್ತಲ್ಲ, 2 ಹಾಗೆ ಇದೆ. ಸೊ ನೋಡಿ, 200 rupees ನನಗೆ 2 times ತಿಂದಂಗೆ ಆಯ್ತಲ್ವಾ. ಸೊ ಬೋಂಡ ಇದೆ, ಸೊ ಚಟ್ನಿ ಇದೆ, ಒಳಗಡೆ ಇಟ್ಟಿದ್ದೀನಿ. ಸೊ ಇಲ್ಲಿ ಸಾರು ಇದೆ. ಇದು ಆಕ್ಚುಲಿ ಸ್ವಲ್ಪ ಸಾಗು, ತಿಳಿ ಸಾರು, ಇನ್ನ ಒಂದ್ ಸಾರು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಬಿಸಿ ಮಾಡ್ಬೇಕು, ಏನಿತ್ತು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಅನ್ನ ಇದೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ, ಸ್ನಾನ ಮಾಡ್ಕೊಂಡು ಬಂದ್ಮೇಲೆ. ಇವಾಗ ಫ್ರಿಜ್ ಇಂದ ಆಚೆ ಇಟ್ಟಿರೋದು, ಬೇಗ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇದು ಸ್ಪ್ರೌಟ್ಸ್ ಆಗ್ತಾ ಇದೆ. ಸೊ ಇದು ಒಂಚೂರು ಮೊಸರಿತ್ತಲ್ವಾ, ಅಲ್ಲ ಇದು ಸಾರಲ್ವಾ, ಮನೇಲಿ ಮಾಡಿದ್ಮೇಲೆ ಒಂಚೂರು ಮೊಸರಿತ್ತು, ಅದು ಮೊಸರುಗಳಿದೆ ಬೇರೆ, ಅದನ್ನ ತೆಗ್ದು ಆಚೆ ಇಡ್ಬೇಕು. ಕರೆಂಟ್ ಬೇರೆ ಹೋಯ್ತಾ ಅಂತ. ಪರೋಟ ನೋಡಿ, ಪರೋಟನೂ ಇದೆ, ಇನ್ನ ಇದನ್ನು ಕೂಡ ಬಿಸಿ ಮಾಡಿ ಇಡ್ತೀನಿ, ಹಾಳಾಗುತ್ತೆ. ಸೊ ಇಷ್ಟು ಇದೆ ಸ್ನೇಹಿತರೆ. ಕರೆಂಟ್ ಹೋಯ್ತಲ್ಲಪ್ಪ, ಶಿಟ್.
ಯಾವ ವಾರ ಇವತ್ತು? ಇವತ್ತು ಶನಿವಾರ. ಯಾವ ವಾರ ಅಂತ ನೋಡಿ, ಚಟ್ನಿ ಒಂದ್ ಸ್ವಲ್ಪ ಇದೆ. ಕೆಲವೊಂದ್ಸತಿ ಯಾವ ವಾರ ಅಂತಾನು ಗೊತ್ತಾಗೋದಿಲ್ಲ. ಮೊಸರಿತ್ತಲ್ಲ, ಎಸ್, ಇದು ತುಂಬಾ ಮೊಸರಿದೆ. ಆಚೆ ಇಡೋಣ. ಸೊ ಇದಿಷ್ಟು ಆಚೆ ಇಟ್ಟಿದ್ದೀನಿ ಇವಾಗ. ಫುಲ್ ಮೊಸರು. ಇವಾಗ ಬೇಗ ನಾನು ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಬಿಸಿ ಮಾಡ್ಕೊಳ್ತೀನಿ. ಅನ್ನ ಏನು ಬಿಸಿ ಮಾಡೋದಿಲ್ಲ, ಸಾರು ಮತ್ತೆ ಪಾಯಸ ಮತ್ತೆ ಪೂರಿ ಪರೋಟ ಎಲ್ಲ ಬಿಸಿ ಮಾಡ್ತೀನಿ. ಓಕೆ, ಎನಿವೇಸ್ ಪೂರಿನೂ ಬೇಕಾಗಲ್ಲ ಅನ್ಸುತ್ತೆ. ಪರೋಟ ಮಾತ್ರ ಅದು ಈಗ ತಿನ್ನಲ್ಲ, ಅನ್ನ ಇಷ್ಟಿದೆ ಅಲ್ವಾ, ಅದು ಮಧ್ಯಾಹ್ನಕ್ಕಲ್ಲ, ಹಾಗಾಗಿ ಅದು ಬಿಸಿ ಮಾಡಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಆಕ್ಚುಲಿ ಇಲ್ಲಿ ಸಾರು ಬಿಸಿಗಿಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಇಲ್ಲಿ ತವಾ ಕೂಡ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಇವಾಗ ಪರೋಟ ಮತ್ತೆ ಪೂರಿ ಹಾಕಿ ಬಿಸಿ ಮಾಡ್ತೀನಿ. ಸೊ ನೋಡಿ, ಇದು ಆಕ್ಚುಲಿ ಇವಾಗ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಅನ್ನ ಜಾಸ್ತಿ ಇದೆ ಅಲ್ವಾ. ಸ್ವಲ್ಪ ಮಧ್ಯಾಹ್ನ ತಿಂತೀನಿ, ಅಂದ್ರೆ 1-2-3 ಅವರ್ಸ್ ಬಿಟ್ಟು ತಿಂತೀನಿ. 2 ಅವರ್ಸ್ ಆದ್ರೂ ಬಿಡ್ತೀನಿ, ಅಥವಾ ನೋಡ್ತೀನಿ. ಇವಾಗ ಅನ್ನ ತಟ್ಟೆಗೆ ಹಾಕೊಂಡ್ಮೇಲೆ ಗೊತ್ತಾಗೋದು. ಇವಾಗ ಒಟ್ಟಿನಲ್ಲಿ ಬಿಸಿ ಮಾಡ್ತೀನಿ, ಅಂದ್ರೆ ಅನ್ನ ಚೆನ್ನಾಗಿರುವ ಅಂತ. ಐ ಹೋಪ್ ಅನ್ನ ಚೆನ್ನಾಗಿದೆ. ಸೊ ಇದು ಪೂರಿ ಕೂಡ ಇವಾಗ ಬಿಸಿ ಮಾಡ್ತೀನಿ. ಸೊ ಆಕ್ಚುಲಿ ನಾನು ಸ್ನಾನ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನೀರ್ ಬಿಸಿ ಇಲ್ಲ. ತಣ್ಣಗಿರೋ ನೀರೇ ಮಾಡ್ಬೋದು, ಬಟ್ ಇವಾಗ ಯಾಕೋ ಸ್ವಲ್ಪ ಚಳಿ ಅನ್ಸ್ತಿತ್ತು ಇವತ್ತು. ಸೊ ಇನ್ನು ಸೋಲಾರ್ ಅಲ್ವಾ, ಇಲ್ಲಿ ಸ್ವಲ್ಪ ನೀರು ಬಿಸಿ ಆಗೋದು ಲೇಟ್ ಆಗುತ್ತೆ. ನಾನೊಂದು 12 ಗಂಟೆ ಹಂಗೆ ಬಿಸಿಯಾಗಿರುತ್ತೆ ಮಾಡ್ತೀನಿ, ಬಿಸಿನೀರು ಸಿಕ್ಕತ್ತವಾಗ. ಸೊ ಇದು ಕತೆ ನಂದು. ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಸ್ವಲ್ಪ ಈ ಕೆಲಸಗಳೆಲ್ಲ ಮುಗಿಸ್ಕೊತೀನಿ. ಇವತ್ತು 28 ಫೆಬ್ರವರಿ 2026. ಇವತ್ತು 6 ಗ್ರಹಗಳು ಒಂದೇ ಸಾಲಲ್ಲಿ ಸೇರುವಂತಹ ದಿನ. ಸೊ ಒಳ್ಳೆ ದಿನ. ನಮ್ಮ ಮನಸ್ಸುಗಳು ಕೂಡ ಅದೇ ರೀತಿ ಶಾಂತವಾಗಿ, ನಮ್ಮ ಮನಸ್ಸು ದೇಹ ಆತ್ಮ ಒಂದೇ ರೀತಿಯಲ್ಲಿ ಸಾಗ್ಲಿ, ಶಾಂತವಾಗಿ. ಸೊ ಇದ್ರ ರಿಲೇಟೆಡ್ ಅಮ್ಮಂಗೆ ಒಂದು ಮೆಸೇಜ್ ಕಳ್ಸಿದ್ದೆ ನಿನ್ನೆ, ಖುಷಿ ಪಟ್ರು. ಅಂದ್ರೆ ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ತುಂಬಾ ಖುಷಿ ಆಯ್ತು ಅವ್ರಿಗೂ. ಸೊ ಎನಿವೇಸ್, ಇವಾಗ ನಂಗೆ ಎದ್ದ ತಕ್ಷಣ ಅಮ್ಮನ ನೋಡಿ ಕೂಡ ಖುಷಿ ಆಯ್ತು. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಬಿಸಿ ಆಗ್ತಾ ಇದೆ, ಅದು ನೋಡ್ಕೊಂಡು ಬನ್ನಿ, ಮತ್ತೆ ಇದು ಸಿಗ್ತೀನಿ. ಪೂರಿ ನೋಡಿ ಬಿಸಿ ಆಯ್ತು, ಸ್ವಲ್ಪ ಇದು ಕೂಡ ಪರೋಟ ಬಿಸಿ ಆಗಿದೆ. ಈಗ ಹಾಕಿದ್ದು, ಇದು ಒಂಚೂರು ಬಿಸಿ ಆಗ್ಬೇಕಿನ್ನ. ಸೊ ಸ್ವಲ್ಪ ಕುದಿಲಿ ಸಾರು. ಇಲ್ಲಿ ಸ್ವಲ್ಪ ತಿರುಗಿಸೋಣ. ಚೆನ್ನಾಗಿದೆ ನೋಡಿ, ಏನಾಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿರೋದು ಹೀರೆಕಾಯಿ ಎಲ್ಲ ಹಾಕಿದ್ದಾರೆ. ಕುರ್ಮಾದು ಆಲೂಗಡ್ಡೆ ಕೂಡ ಇದೆ, ಸ್ವಲ್ಪ ಚೆಲ್ತು. ಇಟ್ಸ್ ಓಕೆ. ಸೊ ಇವಾಗ ಸ್ವಲ್ಪ ಮುಚ್ಚಿರೋಣ. ಈಗ ಫಸ್ಟ್ ರೈಸ್ ಹಾಕೊಂಡು ಸಾರು ಹಾಕೊಂಡು ತಿನ್ಬೇಕು. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನಂಗೆ. ಸ್ನೇಹಿತರೆ, ಫೈನಲಿ ಹಾಕೊಂಡೆ ನೋಡಿ, ಉಪ್ಪಿನಕಾಯಿ ಹಾಕೊಂಡಿದ್ದೀನಿ, ಪಲ್ಯ ಕೂಡ ಹಾಕೊಂಡೆ, ಅನ್ನ ಸಾರು. ಚೆನ್ನಾಗಿ ಏನಾಗಿಲ್ಲ. ಇನ್ಫ್ಯಾಕ್ಟ್ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಿ ಸಾರಿನ ಇದೆ, ಸ್ವಾಮಿ ಹಾಕೊಳ್ತೀನಿ. ಪಾಯಸ ಒಂದು ಬಿಸಿ ಮಾಡ್ಲಿಲ್ಲ, ಹಂಗೆ ತಿನ್ಬೇಕು. ಒಂದೇ ಒಂದು ಇರ್ಬೇಕು ಅಂತ ಇತ್ತು, ತೆಗ್ದಾಕ್ದೆ.
ಚೆನ್ನಾಗಿದೆ ಆಕ್ಚುಲಿ ಪಾಯಸ ಆಯ್ತಾ. ಸೊ ತಿನ್ಬೇಕು ಅದಕ್ಕೆ ಹಾಕೊಂಡು. ಚೆನ್ನಾಗಿದೆ. ಈಗ ಪರೋಟ ಪೂರಿ ತಿನ್ಕೊಂಡು ಕುತ್ಕೊಂಡ್ರೆ ಅನ್ನ ತಿನ್ನಕ್ಕಾಗಲ್ಲ, ಫಸ್ಟ್ ಇದು ಖಾಲಿ ಮಾಡ್ಬೇಕಲ್ಲ. ಅದೆಲ್ಲ ಇರ್ಲಿ, ಇದು ಕೂಡ ಸ್ವಲ್ಪ ಬಿಸಿ ಮಾಡ್ಬೋದಿತ್ತು, ಟೈಮ್ ಇಲ್ಲ. ನಿಜವಾಗ್ಲೂ ನಾನು ಅನ್ನ ಹಾಳಾಗ್ತಿದ್ದೇನೆ ಅನ್ಕೊಂಡೆ, ಬಟ್ ಖಂಡಿತ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ 200 ರುಪೀಸಿಗೆ ನೋಡಿ ನನಗೆ 2 ಟೈಮ್ಸ್ ಆಗಿ. ಇನ್ನ ಪರೋಟ ಪೂರಿ ಇದ್ರೆ ಅದೊಂದು ಸ್ವಲ್ಪ 2 ಅವರ್ಸ್ ಆದ್ರೂ ಬಿಟ್ಟು ತಿನ್ಬೇಕು, ಅಥವಾ ಇದು ನೋಡ್ತೀನಿ ತಿನ್ಬಿಟ್ಟು ಇನ್ನು ಹಸಿದ್ರೆ ತಿಂತೀನಿ ಅದು. ಬಟ್ ನಾನು ಆಲ್ಮೋಸ್ಟ್ 2 ಅವರ್ಸ್ ಆಯ್ತು, 2 ಟೈಮ್ಸ್ ಊಟ ಆಯ್ತಲ್ವಾ, ಆಲ್ಮೋಸ್ಟ್ ಅಲ್ಲಿ ಫುಲ್ 2 ಟೈಮ್ಸ್ ಹೊಟ್ಟೆ ತುಂಬಾ ಊಟ ಆಗಿದೆ. ಮುಗೋ ತರ ಅಂದ್ರೆ ಇಷ್ಟು ತಿಂದ್ರು ಸಾಕಾಗ್ಬಿಡುತ್ತೆ ಇವಾಗ. ಅದು ಪೂರಿ ಪರೋಟ ತಿನ್ಬೇಕಂತ ಏನಿಲ್ಲ. ಅದಕ್ಕೆ ಹೇಳಿದ್ದು ಮೋರ್ ದೆನ್ 2 ಟೈಮ್ಸ್ ಫಾರ್ 217 ರುಪೀಸ್. ಚೆನ್ನಾಗಿ ಮತ್ತೆ ಟೇಸ್ಟ್ ಮನೆ ಮಾಡೋ ತರನೇ ಇರುತ್ತೆ, ಇದು ಸಾಂಬಾರು ಎಲ್ಲ. ಉಪ್ಪಿನಕಾಯಿ. ಓಕೆ ಗೈಸ್, ನೋಡಿದ್ರಿ ಅಲ್ವಾ ಅಮ್ಮನ್ನ. ನಿಮ್ಗೆ ಗೊತ್ತಾಗಲ್ಲ, ಬಟ್ ನಂಗೆ ನೀಟಾಗಿ ಗೊತ್ತಾಗುತ್ತೆ ಅಮ್ಮನ ಮುಖ ಅಂತ. ಮತ್ತೆ ಸಿಗ್ತೀನಿ. ಪಾಯಸ ಒಂದಕ್ಕೆ ಹಾಕೊಂಡೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆ ಪಾಯಸ ಕೂಡ. ಇದು ಸಾಂಬಾರು ಚೆನ್ನಾಗಿದೆ, ಇದು ತರ ಇದೆ. ಸ್ವಲ್ಪ ಬಿಸಿ ಮಾಡ್ತೀನಿ ಇನ್ನೊಂಚೂರು, ಇವಾಗ ಬಿಸಿ ಮಾಡಿ ತಿಂತೀನಿ. ಸ್ವಲ್ಪ ಪಾಯಸ ನೋಡಿ ಇಷ್ಟಿದೆ. ಮೊಸರು ಏನಿದು ತುಂಬಾನೇ ಇದೆ, ಯೂಸ್ ಮಾಡಿಲ್ಲ ಇನ್ನ. ನೋಡೋಣ ಇದ್ರ ಜೊತೆ ಹಾಕೊಂಡ್ರೆ ಒಂಚೂರು ಹಾಕೊಳ್ತೇನೆ, ಅಂದ್ರೆ ಇಲ್ಲ. ಸೊ ಬಿಸಿ ಆಗಿದೆ, ಆಫ್ ಮಾಡಿದ್ದೀನಿ ಎರಡು ಕೂಡ. ಇಲ್ಲಿ ಪಾಯಸ ಒಂದ್ರಲ್ಲಿ ಹಾಕೊಂಡಿದ್ದೀನಿ, ಇಲ್ಲೊಂದು ಮುಚ್ಚಳ ಹತ್ರ ಇಟ್ಕೊಂಡಿದ್ದೀನಿ. ಐ ಮೀನ್ ಇದು ಹೇಗೂ ಬಿಸಿ ಇದೆ ಅಲ್ವಾ, ಇದ್ರಲ್ಲೇ ಹಾಕಿದ್ರೆ ಸ್ವಲ್ಪ ಸರಿ ಇರುತ್ತೆ ಅಂತ ಹೇಳಿ. ನೋಡೋಣ, ಇಷ್ಟು ಬೇಕಾಗದೆ ಇರ್ಬೋದು, ನೋಡೋಣ. ಸೊ ನೋಡಿ, ನನಗೆ 3 ಟೈಮ್ ಆಗೋಯ್ತು 217 ರುಪೀಸ್ಗೆ. ಸೊ ಪಾಯಸ ಇದೆ, ಸಾಂಬಾರ್ ಇದೆ, ಪರೋಟ ಇದೆ, ಪೂರಿ ಇದೆ. ಸೊ ಇದು ಎಳ್ಳುಗಳಿದೆ ಇಲ್ಲಿ, ಇದು ಬಿಡಿ, ಇದೇನು ಬೇಡ. ಈಗ ಉಪ್ಪಿನಕಾಯಿ ಒಂದು ಹಾಕೊಳ್ಳೋಣ, ಇದೊಂದು ಹಾಕೊಳ್ತೀನಿ. ನೋಡಿ ಹಾಕೊಂಡಾಯ್ತು. ಇನ್ನು ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಪರೋಟ, ಪೂರಿ ಇದೆ, ಸೊ ಪಾಯಸ ಇದೆ, ಉಪ್ಪಿನಕಾಯಿ ಹಾಕೊಂಡೆ, ಸಾರು ತಿಂತೀನಿ ಇವಾಗ. ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸುತ್ತೆ ಅಂತ ಸಿಟೌಟ್ ಬಾಗ್ಲು ತೆಗೆದ್ಬಿಟ್ಟಿದ್ದೀನಿ. ಸೊ ತಿಂತೀನಿ ಇವಾಗ. ಚೆನ್ನಾಗಿದೆ ಪರೋಟ, ಏನು ಹಾಳಾಗಿಲ್ಲ, ಸಕ್ಕತ್ತಾಗಿದೆ. ಪೂರಿ ನೋಡೋಣ, ಬಿಸಿ ಮಾಡಿ ಸ್ವಲ್ಪ ಖಡಕ್ ಆಗಿದೆ. ಗಾಳಿಗೆ ಬಾಗ್ಲು ಹಾಕುವಂಗ ಆಗ್ತದೆ. ಆಲ್ ಗುಡ್.
ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು, ಯಾವಾಗ ಮಾಡ್ತೀರೋ ನೋಡಿ. ಎಲ್ಲ ಐಟಮ್ಗಳು ಹಂಗಂಗೆ ಇದೆ. ಮಾಡಿದ್ದೀನಿ ಕ್ಲೀನು, ಅವಾಗ ಮಾಡ್ಬೇಕಲ್ಲ. ಚೆನ್ನಾಗಿ ಅಲ್ಲಿ ಹಸಿ ಕಸ ಇದೆ, ಹಾಕ್ಬೇಕು. ಸ್ವಲ್ಪ ಕರಿಬೇವು, ನಿನ್ನೆ ಸ್ವಲ್ಪ ಕರಿಬೇವು ಇತ್ತಲ್ಲ, ಅದೆಲ್ಲ ಆರಿಸಿರೋದಲ್ಲೇ ಇದು ತೋರಿಸ್ತೀನಿ. ಕರಿಬೇವು ಸ್ನೇಹಿತರೆ, ನೈಟ್ ಲೇಟ್ ಆಯ್ತು, ಏನು ಹಸಿವೆ ಇರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಬಿಸಿಗಿಟ್ಟಿದ್ ಬಿಸಿ ಆಗ್ತಾ ಇದೆ ಎಣ್ಣೆ. ಇಲ್ಲಿ ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಇದನ್ನ ಜಜ್ಕೊಳ್ತೀನಿ. ಮತ್ತೆ ಈರುಳ್ಳಿ, ಸ್ವಲ್ಪ ಕರಿಬೇವು. ಯೂಶಲಿ ಟೊಮೆಟೊ ಹಾಕಲ್ಲ ಉಪ್ಪಿಟ್ಟಿಗೆ ನಾನು, ಇರ್ಲಿ ಅಂತ ಹೇಳಿ ಯಾವಾಗ್ಲಾದ್ರು ಬೇಕನ್ಸರೆ ಹಾಕ್ತೀನಿ. ಚಿಕ್ಕದು ಒಂದು ಟೊಮೆಟೊ. ಇಷ್ಟು ರೆಡಿ ಮಾಡಿದ್ದೀನಿ. ಸೊ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೆ, ಇಲ್ಲಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಇರಂಗಿದೆ. ಸೊ ಒನ್ ಟೈಮ್ ಅಲ್ವಾ, ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ಸೊ ಇಲ್ಲಿ ತುಂಬಾ ದಿವಸದಿಂದ ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಇತ್ತು ಫ್ರಿಡ್ಜ್ ಅಲ್ಲಿ. ಸೊ ಅದಕ್ಕೆ ನಾ ಇಲ್ಲಿ ಕಾಜಿನ ಡಬ್ಬಿಗೆ ಹಾಕಿಟ್ಟೆ. ಸೊ ಇದನ್ನ ಯೂಸ್ ಮಾಡ್ತಾ ಇದೀನಿ. ಒಂದೆರಡು ಸತಿ ಅಡುಗೆಗೆ ಬಳಸಿದೆ. ತುಂಬಾ ಇದು ಕೂಡ ಸೇಮ್ ಅದೇ ತರಾನೇ, ತುಂಬಾ ಇದು ಕೂಡ ಚಟಪಟ ಅಂತು. ಐ ಮೀನ್ ಆಕ್ಚುಲಿ ಇದು ಚಟಪಟ ಅನ್ನತ್ತೋ ಇಲ್ವೋ ಅಂತ ಅನ್ಕೊಳ್ತಾ ಇದ್ದೆ. ನಾರ್ಮಲ್ ಸಾಸಿವೆ ತರಾನೇ, ಯಾಕಂದ್ರೆ ನಾನು ಇದು ಯೂಸ್ ಮಾಡಿರ್ಲಿಲ್ಲ, ನಂಗೂ ಗೊತ್ತಿರ್ಲಿಲ್ಲ ಅಲ್ವಾ. ತುಂಬಾ ಚೆನ್ನಾಗ್ ಅನ್ನಿಸ್ತು, ಅದನ್ನ ಹೇಳಕ್ ಹೋಗ್ತಾ ಇದ್ದೆ. ತುಂಬಾ ತುಂಬಾ ಅಂತ ನೋಡಿ, ತುಂಬಾ ಚೆನ್ನಾಗ್ ಅನ್ನಿಸ್ತು. ಸೊ ಇದನ್ನ ಯೂಸ್ ಮಾಡ್ತೀನಿ ಇವಾಗ. ಉಪ್ಪಿಟ್ಟು ಮಾಡ್ತೀನಿ. ಸೊ ಒಂದ್ 2-3 ಸರ್ತಿಯಿಂದ ಉಪ್ಪಿಟ್ಟು ಹೇಗ್ ಮಾಡ್ತೀನಿ ಅಂದ್ರೆ, ಒಗ್ಗರಣೆ ಎಲ್ಲ ಹಾಕಿ ಇದನ್ನ ಎಲ್ಲ ಐಟಮ್ಗಳೆಲ್ಲ ಹಾಕಿ ಹುರಿದ್ಬಿಟ್ಟು ನೀರ್ ಹಾಕಿ ಕುದ್ಮೇಲೆ ರವೆ ಹಾಕ್ತಾ ಇದ್ದೆ ಅಲ್ವಾ. ಇವಾಗ ಏನ್ ಮಾಡ್ತಾ ಇದೀನಿ ಒಂದ್ 2 ಸತಿಯಿಂದ ಅಂದ್ರೆ, ಐಟಮ್ ಎಲ್ಲ ಹಾಕಿ ಹುರಿದ್ಬಿಟ್ಟು ರವೆ, ಹಸಿ ರವೆನೇನೆ ಹಾಕಿ ಹುರಿದ್ಬಿಟ್ಟು, ಅಂದ್ರೆ ಇದೆಲ್ಲದ್ರ ಜೊತೆ ಹಸಿ ರವೆನೂ ಕೂಡ ಹುರ್ಕೊಳ್ಳುತ್ತೆ 1-2 ನಿಮಿಷ, ಆಮೇಲೆ ನೀರ್ ಹಾಕೋದು ಆತರ. ಸೊ ಇಲ್ಲಿ ನೀರ್ ಬಿಸಿಗಿಟ್ಟಿದೀನಿ. ಸೊ ಇದು ಕಾದಿದೆ, ಒಂದೊಂದೇ ಹಾಕೋಣ ಇವಾಗ. ಬನ್ನಿ ನೋಡಿ, ಸಿಡಿತಾ ಇದೆ. ಸ್ವಲ್ಪ ಇನ್ನೊಂಚೂರು ಕಾಯ್ಬೇಕಿತ್ತೇನೋ, ಸಿಡಿಲಿ ಅದು. ಉದ್ದಿನ ಬೇಳೆ ಜೀರಿಗೆ ತಗೊಳ್ತೀನಿ ಅಷ್ಟರಲ್ಲಿ. ಇನ್ನು ವಿಡಿಯೋ ಕಾಲ್ ಬೇರೆ ಬರ್ತಾ ಇದೆ. ವಿನೋದ್ ಊಟ ಆಯ್ತು ಆಕ್ಚುಲಿ. ಸ್ನೇಹಿತರೆ ಸಿಡದೆ ಆಗೋಯ್ತು, ಸಿಡಿತಿತ್ತು. ವಿಡಿಯೋ ತಗೊಳ್ಳೋಣ ಅಂದರೆ ಇವನು ವಿನು ಒಂದೇ ಸಮ ವಿಡಿಯೋ ಕಾಲ್ ಮಾಡ್ತಾನೆ ಇದ್ದ. ಒಂದು ನಿಮಿಷ ಇರು ಅಂದ್ರೂ ಮತ್ತೆ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಸಿಟ್ಟು ಬಂದ್ಬಿಡ್ತು ಅನಿಸುತ್ತೆ. ಅಯ್ಯೋ, ಸಿಟ್ಟು ಮಾಡ್ಕೊಬಾರ್ದು. ಎನಿವೇಸ್ ನೋಡಿ, ನಾನು ಇದು ಸೀದು ಹೋಗ್ತಾ ಇದ್ದೆ, ಹಿಂಗೆ ಕೆಲಸ ಇದಾಗ್ಬಿಡ್ತೀವಿ. ಇವನು ಊಟ ಆಗಿದ ತಕ್ಷಣ ಕಾಲ್ ಮಾಡಿಬಿಡ್ತಾನೆ. ನಾನಿಲ್ಲಿ ಜಜ್ಜಿ ಬೇರೆ ಹಾಕಬೇಕಾಗಿತ್ತು. ಓಕೆ, ಎನಿವೇಸ್ ತಿರುಗಿಸೋಣ. ಇಲ್ಲಿ ಎಲ್ಲ ತೊಳೆಯೋದ್ರಲ್ಲಿದೆಯಲ್ಲಪ್ಪ, ಇದನ್ನ ತಗೊಳ್ಳೋಣ. ಇದು ತೊಳೆದಿರೋದು ಆ್ಯಕ್ಚುಲಿ, ಅಲ್ಲೆಲ್ಲ ತೆಗೆದ ಐಟಮು ಅವಾಗಲ್ಲಿತ್ತೆ. ಜಜ್ಕೋಬೇಕು. ನಾರ್ಮಲ್ ಇದು ಎಲ್ಲರೂ ಮಾಡೋದಂತೇನೆ, ಇನ್ನು ವೀಡಿಯೋ ಆಗುತ್ತಲ್ಲ ಅಂತ ನಾನು. ಅರಿಶಿನ ಹಾಕ್ತೀನಿ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ನಾನು ಶುಂಠಿ ಜಜ್ಕೊಳ್ತೀನಿ. ಟೊಮೆಟೊನ ಹಾಕ್ಬಿಡೋಣ.
ಆಮೇಲೆ ಶುಂಠಿ ಜಜ್ಜಾಕ್ತೀನಿ. ಅಷ್ಟರಲ್ಲಿ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ, ಇನ್ನೊಂದ್ಸತಿ ಮಾಡ್ತಾ ಹೇಳ್ತಾಡಿ ಅಂತ. ಉಪ್ಪು ಹಾಕಿ ಡಿಸೈನ್ ತರೋಣ. ಇದನ್ನು ಗಾಜಿನ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಮುಚ್ಚಿಡೋಣ ಇದನ್ನು. ಸ್ವಲ್ಪ ಫ್ರೈ ಆಗಲಿ, ಮುಚ್ಚಿಡೋಣ. ಈಗ ವಿಡಿಯೋ ಕಾಲ್ ಮಾಡ್ತಾ ಇದನ್ನು ಜಜ್ತೀನಿ. ಇಲ್ಲಿ ಶುಂಠಿ ಹಾಕ್ತಾ ಇದೀನಿ. ವಿಡಿಯೋ ಕಾಲ್ ಮಾಡಿದ್ದೆ, ಮಾತಾಡ್ತಾ ಇದು ಸ್ವಲ್ಪ ಲೇಟ್ ಆಗೋಯ್ತು. ಇದು ಸ್ವಲ್ಪ ಫ್ರೈ ಆಗಲಿ. ಉಪ್ಪಾಯ್ತು, ಅರಿಶಿನ ಆಯ್ತು. ಈಗ ರವೆ ಹಾಕೋಣ. 1-2 ನಿಮಿಷ ಇದಾಗ್ಲಿ. ನೀರು ಕೂಡ ಬಿಸಿಗಿಟ್ಟಿರಲಿಲ್ಲ, ಇವಾಗ ಬಿಸಿಗಿಟ್ಟೆ. ಏನೋ ಹೇಳ್ತಿದ್ದೆ, ಎಷ್ಟು ಗಬ ತಿಂತೀಯ, ಸ್ವಲ್ಪ ನಿಧಾನಕ್ಕೆ ತಿನ್ನು. ಈಗ ಹೋಗಿ ಹಾಕಿ ಬಂದು ವಿಡಿಯೋ ಕಾಲೇ ಮಾಡ್ಬಿಟ್ಟೆ. ಆಲ್ರೆಡಿ ತಿನ್ನೋವಾಗ ವಿಡಿಯೋ ಕಾಲ್ ಮಾಡಿದ್ದಲ್ಲಿ ಇವತ್ತು ಸರಿ ಎಷ್ಟು ಬೇಗ ತಿನ್ಬಿಡ್ತೆ ಅಂತ ಬೈತಾ ಇದ್ದೆ. ಸೊ ಇವಾಗ ನೋಡಿ, ಒಂದು ಬದನೆಕಾಯಿ ಎಷ್ಟೊಂದು ಇದೆ ನೋಡೋಣ. ಇದನ್ನ ಒಂದ್ ಸ್ವಲ್ಪ ಕಟ್ ಮಾಡಿ ಆಲೂಗಡ್ಡೆ ಅಲ್ಲ ಸಾರಿ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅನ್ಕೋತಾ ಇದೀನಿ. ನೋಡೋಣ, ಅದೇ ಮಾಡ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ರವೆ ಹಾಕ್ತೀನಿ ನೋಡಿ, ಈ ತರ. ಈ ನಡುವೆ ಹೀಗೆ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ. ಫಸ್ಟೇ ಹುರಿಯೋ ಬದಲು ಸ್ವಲ್ಪ ಇದು ಎಲ್ಲ ಫ್ರೈ ಮಾಡಿದ್ಮೇಲೆ ರವೆ ಹಾಕಿ ಮತ್ತೆ ಫ್ರೈ ಮಾಡೋದು. ಈಗ ನನಗೆ 1 ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ನೋಡೋಣ, ಇದು ಜಾಸ್ತಿ ಆಗ್ಬೋದು, ಯಾವಾಗ್ಲೂ ಸ್ವಲ್ಪ ಅದೂ ಉಳಿಯುತ್ತೆ. ಸಾಕು, ಇನ್ನು ಜಾಸ್ತಿ ಆಗ್ಬಿಟ್ರೆ ಉಳಿಯುತ್ತೆ. ಮಾತ್ರ ನಾಳೆ ತಿಂತೀನಿ ಉಳಿದ್ರೆ ಜಾಸ್ತಿ ಉಳಿಸೋದು ಬೇಡ ಅಂತ. ಈಗ ಇದು ಮುಚ್ಚಿಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಸುಮಾರು ಒಂದು 3-4 ನಿಮಿಷನೇ ಆಯ್ತು. ಇವಾಗ ನೀರ್ ಹಾಕ್ತೀನಿ. ಇದು ಆಫ್ ಮಾಡ್ತೀನಿ, ಬಿಸಿ ಆಗಿದೆ. ಸೊ ಇಲ್ಲಿ ನಾನು ಕಣ್ಣಳ್ತಲೇ ಹಾಕೋದು. ಚೆನ್ನಾಗಿ ತಿರುಗಿಸ್ಬಿಡ್ಬೇಕು. ಸಾಕು. ಉಳಿದ್ರೆ ಬೆಳಗ್ಗೆ ತಿನ್ಬೋದು, ಆಗಲ್ಲ. ಸಾಕು, ಹಾಕ್ತಾನೆ ಇದೀನಿ ನಾನು. ಸಾಕು, ಸ್ವಲ್ಪ ಮುಚ್ಚಿಟ್ಟು ಆಗುತ್ತೆ. ಇದು ಬದನೆಕಾಯಿ ಫ್ರೈ ಏನು ಮಾಡಲ್ಲ ಈಗ, ಯಾಕಂದ್ರೆ ಅಷ್ಟು ಪೇಶನ್ಸು ಇಲ್ಲ. ಉಪ್ಪಿನಕಾಯಿ ಇದೆ, ಮೊಸರಿದೆ, ಸೌತೆಕಾಯಿ ಇದೆ, ತಿಂತೀನಿ. ಕಡ್ಲೆ ಹಿಟ್ಟು ಕೂಡ ತೆಗ್ದಿಟ್ಕೊಂಡಿದ್ದೆ ಮಾಡೋಣ ಅಂತ. 1 ಟೈಮ್ ಮಾಡಿದ್ದೆ, ಶಾಲೋ ಫ್ರೈ ಆಯ್ತಾ. ಸೊ ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಅದೆಲ್ಲ ಮಾಡ್ತಾ ಕುತ್ಕೊಳ್ಳೋಕ್ಕೆ. ಟೈಮ್ ಬೇರೆ 10 ಕಾಲ ಆಯ್ತು. ಸೊ ಫಸ್ಟ್ ಬಿಡ್ತೀನಿ. ಹೇಗೂ ಉಪ್ಪಿನಕಾಯಿ ಇದೆ ಅಲ್ವಾ, ಸೊ ಅದ್ರಲ್ಲೇ ತಿಂತೀನಿ, ಚೆನ್ನಾಗಿರುತ್ತೆ. ಮೊಸರು ಇದೆ, ಆಚೆ ತೆಗ್ದಿಡ್ತೀನಿ. ನೋಡಿ, ಇದು ಖಾಲಿ ಆಗ್ತಾ ಬಂತು. ಶುಂಠಿ ಎಲ್ಲ ಇದೆ, ಇದನ್ನ ಮೊಸರನ್ನ ಹಾಕ್ಬೋದು, ಚೆನ್ನಾಗಿರುತ್ತೆ.
ಸೊ ಇನ್ನೊಂದಿದೆ ದ್ರಾಕ್ಷಿದು, ಖಾಲಿ ಮಾಡ್ಬೇಕು. ಇಲ್ಲಿ ಸ್ವೀಟ್ ಕಾರ್ನ್ಗಳಿದೆ, ಅದು ಬಿಡಿಸಿಡ್ಬೇಕು. ಸುಮಾರು ದಿವಸ ಆಯ್ತು, ಅದು ಒಣಗೋಗ್ತಾ ಇದೆ, ಬಿಡಿಸಿಡ್ಬೇಕು. ಸೊ ಇಲ್ಲಿ ಒಂದು ಸ್ವಲ್ಪ ಮೊಸರಿದೆ, ಉಪ್ಪಿನಕಾಯಿ ಇದೆಲ್ಲ ಸಾಕು. ಉಪ್ಪಿಟ್ಟು ಲೈಟಾಗಿ ಚೆನ್ನಾಗಿರುತ್ತೆ, ಸಾಕೀಗ. ನೀರು ಕರೆಕ್ಟಾಗಿ ಆಗಿದೆ. ಸ್ನೇಹಿತರೆ, ಉಪ್ಪಿಟ್ಟು ತುಂಬಾನೇ ಚೆನ್ನಾಗಾಗಿತ್ತು. ಲೈಟ್ ಆಗಿ ಅಂದ್ರೆ ನೈಟ್ ಟೈಮು ಸ್ವಲ್ಪ ಲೈಟ್ ಆಗಿರ್ಲಿ ಫುಡ್ ಅಂತ ಅನ್ಸುವಾಗ ಈ ರೀತಿ ಉಪ್ಪಿಟ್ಟು ಮಾಡ್ಕೊಳ್ಳೋದೇ ಬೆಸ್ಟ್. ಎಲ್ಲ ಆಪ್ಷನ್ಗಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ. ಅಂದ್ರೆ ಬೇಕಾದಷ್ಟು ಆಪ್ಷನ್ಗಳಿವೆ, ನನಗೆ ಈಸಿಯಾಗಿ ಟೈಮ್ ಸೇವ್ ಆಗ್ಬೇಕು, ಜೊತೆಗೆ ಬಾಯಿಗೂ ರುಚಿ ಇರ್ಬೇಕು ಅಂತ ಅನ್ಕೊಂಡು ನಾನು ಉಪ್ಪಿಟ್ಟನ್ನ ಮಾಡ್ಕೊಂಡೆ. ಜೊತೆಗೆ ಮೊಸರು, ಸೌತೆಕಾಯಿ ಎರಡು ಮಿಕ್ಸ್ ಮಾಡಿ ಸೈಡ್ಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೆ. ಬೇರೆ ಏನು ಹಾಕಿಲ್ಲ, ಉಪ್ಪು ಮತ್ತೆ ಈರುಳ್ಳಿ ಏನು ಹಾಕಿಲ್ಲ, ಜಸ್ಟ್ ಮೊಸರು ಮತ್ತೆ ಸೌತೆಕಾಯಿ ಅಷ್ಟೇ. ಅದು ಕೂಡ ಇಟ್ಕೊಂಡೆ ತಿನ್ನೋದಕ್ಕೆ. ಜೊತೆಗೆ ಉಪ್ಪಿನಕಾಯಿ ಕೂಡ ಇತ್ತಲ್ವಾ ಮನೇಲೆ ಮಾಡಿದ್ದು. ಸೊ ನಿಂಬೆಹಣ್ಣು, ಶುಂಠಿ, ಹಸಿಮೆಣಸು ಎಲ್ಲ ಹಾಕಿ ಮಾಡಿದಂಥದ್ದು, ಅದು ಕೂಡ ಹಾಕೊಂಡಿದ್ದೆ. ಇಲ್ಲಿ ಮೊಸರು ಹಾಕೊಳ್ತಾ ನೋಡಿ ಬಟ್ಲಿಗೆ, ಸಖತ್ತಾಗಿತ್ತು. ಸೊ ಆ ದಿನ ಅಂದ್ರೆ 28ನೇ ತಾರೀಕು ನನ್ನ ದಿನ ಹೀಗೆ ಇತ್ತು. ತುಂಬಾ ಚೆನ್ನಾಗಿತ್ತು, ರಿಲ್ಯಾಕ್ಸ್ಡ್ ಫೀಲ್ ಆಗಿತ್ತು. ಜಾಸ್ತಿ ಏನು ತಿನ್ನುವಂಥದ್ದೇ ಇದೆ ಈ ವಿಡಿಯೋನಲ್ಲಿ ನೀವು ನೋಡಿದ್ದು. ಆಕ್ಚುಲಿ 28ನೇ ತಾರೀಕು 6 ಗ್ರಹಗಳು ಸೇರಿತ್ತು ಅವತ್ತು. ಸೊ ಅದೇ ರೀತಿ ನಮ್ಮ ಮನಸ್ಸು, ದೇಹ, ಆತ್ಮ ಕೂಡ ಸಾಲಾಗಿ ಬ್ಯಾಲೆನ್ಸ್ಡ್ ಆಗಿ ಸಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.